ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಷ್ಟು ಅನ್ಯೋನ್ಯವಾಗಿದ್ದಂತ ಜೋಡಿ ಇದ್ದಕ್ಕಿದ್ದಂಗೆ ಡಿವೋರ್ಸ್ ತೆಗೆದುಕೊಂಡು ಬಿಡ್ತಲ್ಲ. ಇಬ್ರು ಸೇರಿನೇ ಇಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿರುವುದು. ಫೈನಲಿ ಇವತ್ತು ಡಿವೋರ್ಸ್ ಸಿಕ್ಕಿದೆ. ಅವರ ಅಭಿಮಾನಿಗಳಿಗೆ ಬಹಳ ನಿರಾಸೆ ಮತ್ತು ನೋವಾಗ್ತಾ ಇದೆ ಈ ಕ್ಷಣಕ್ಕೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇವತ್ತು ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾವುದಪ್ಪ ಅದು ಸುದ್ದಿ ಅಂತ ಅಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂಥ, ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಗಳಿಸಿರುವಂಥ ಒಂದು ಜೋಡಿ ಇವತ್ತು ಡಿವೋರ್ಸ್ ತೆಗೆದುಕೊಂಡಿದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಯಾರಿಗೆ ಗೊತ್ತಿಲ್ಲ ಹೇಳಿ. ಎಲ್ರಿಗೂ ಬಹಳ ಚಿರಪರಿಚಿತ ಈ ಜೋಡಿ. ಈ ಜೋಡಿಯನ್ನು ನೋಡಿದಾಗ ಪ್ರತಿಯೊಬ್ಬರು ಕೂಡ ಹಿಂಗಿರ್ಬೇಕಪ್ಪ ಜೋಡಿ, ಎಷ್ಟು ಮುದ್ದಾಗಿದ್ದಾರೆ ಇಬ್ರು, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಅಂತ ಹೇಳಿ ಬಹಳ ಖುಷಿ ಪಡ್ತಾ ಇದ್ದಂಥ ಜೋಡಿ ಇದು. ಆದರೆ ಇವತ್ತು ಏನಾಯ್ತೋ ಏನೋ ಇವರಿಗೆ ಗೊತ್ತಿಲ್ಲ, ಡಿವೋರ್ಸ್ ತೆಗೆದುಕೊಂಡಿದ್ದಾರೆ. ಡಿವೋರ್ಸ್, ಅವರ ದಾಂಪತ್ಯ ಜೀವನ ಅಂತ್ಯವಾಗಿ ಹೋಗ್ಬಿಡ್ತು. ಅವರ ಅಭಿಮಾನಿಗಳಿಗೆ ಬಹಳ ನಿರಾಸೆ ಮತ್ತು ನೋವಾಗ್ತಾ ಇದೆ ಈ ಕ್ಷಣಕ್ಕೆ. ನಾವೆಷ್ಟು ಅನ್ಕೊಳ್ತಾ ಇದ್ವಿ, ಇವರಿಬ್ರು ಅಂದರೆ ರೀಲ್ಸ್ನಲ್ಲಿ ವಿಡಿಯೋ ಮಾಡ್ತಾ ಇದ್ರು, ರೀಲ್ಸ್ ಮಾಡ್ತಾ ಇದ್ರು ಇವರು ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನೆಲ್ಲ ನೋಡಿ ಬಹಳ ಖುಷಿ ಪಡ್ತಾ ಇದ್ರು ಅವರ ಫ್ಯಾನ್ಸ್. ಇವತ್ತು ಬರ ಸಿಡಿಲಿನಂತೆ ಒಂದು ಸುದ್ದಿ ಬರುತ್ತೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಆ ಸುದ್ದಿ ತಿಳಿದ ತಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ಅವರ ಫ್ಯಾನ್ಸ್ ನಿಜಕ್ಕೂ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಏನ್ರಪ್ಪ ಆಯಿತು, ಇದು ಈ ಸುದ್ದಿ ನಿಜಾನ ಅಂತ ಹೇಳಿ. ಕೆಲವರಂತೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದರೆ ನಂಬ್ತಾನೆ ಇಲ್ಲ, ಇದು ಸುಳ್ಳು ಸುದ್ದಿ, ಇವರು ಕೇವಲ ಪ್ರಚಾರಕ್ಕೋಸ್ಕರ ಏನಾದರೂ ಮಾಡ್ತಾ ಇರಬಹುದು, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ಇನ್ನೂ ಕೆಲವರು ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಈ ಸೆಲೆಬ್ರಿಟಿಗಳ ಹಣೆ ಬರಾನೇ ಇಷ್ಟು, ಇವರು ಯಾವಾಗಲೂ ಅಂದರೆ ಮದುವೆ ಆಗ್ತಾರೆ, ಕೆಲವು ತಿಂಗಳಿಗೆ ಕೆಲವು ವರ್ಷಗಳಿಗೆ ಬೇಜಾರಾಗ್ತಾರೆ, ಡಿವೋರ್ಸ್ ತೆಗೆದುಕೊಳ್ತಾರೆ ಅಂತೆಲ್ಲ ಭಾಳ ಕೆಟ್ಟದಾಗಿ ಕಮೆಂಟ್ ಮಾಡೋಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಯಾಕೆ ಇಂಥ ನಿರ್ಧಾರವನ್ನ ಈ ಜೋಡಿ ತೆಗೆದುಕೊಳ್ತು? ಒಂದು ವಿಚಾರ ನಾನು ಹೇಳಲೇಬೇಕು. ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಇಬ್ರು ಒಟ್ಟಿಗೆ ಬರ್ತಾ ಇದ್ರು. ಒಂದು ಖಾಸಗಿ ಚಾನೆಲ್ನಲ್ಲಿ ಗಿಚ್ಚಿ ಗಿಲಿಗಿಲಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ಕಾಮಿಡಿ ಶೋ ಅದು. ಆ ಶೋಗೆ ಸ್ವತಃ ಚಂದನ್ ಶೆಟ್ಟಿ ಅವರೇ ಬಂದು ನಿವೇದಿತಾ ಅವರನ್ನ ಒಂದು ಉತ್ಸಾಹ ತುಂಬಿ ಹೋಗಿದ್ರು. ನಿವಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ ನೀನು, ಪ್ರೌಡ್ ಆಫ್ ಯು ಅಂತ ಹೇಳಿ ಹೋಗಿದ್ರು. ಅದಾದ ನಂತರ ರಾಜಾ ರಾಣಿ ಶೋ ಬರುತ್ತೆ, ಅಲ್ಲಿ ಇಬ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಅನ್ಯೋನ್ಯವಾಗಿದ್ದಂಥ ಜೋಡಿ ಇದ್ದಕ್ಕಿದ್ದಂಗೆ ಡಿವೋರ್ಸ್ ತೆಗೆದುಕೊಂಡು ಬಿಡ್ತಲ್ಲ, ಯಾಕೆ ಅನ್ನೋದು ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂತ ಪ್ರಶ್ನೆ. ಜೊತೆಗೆ ಕಾರಣಗಳು ಸಾಕಷ್ಟು ಜನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅಸಲಿ ಕಾರಣ ಅವರಿಬ್ಬರಿಗೂ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಅವರಿಬ್ಬರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಆದರೆ ಒಂದಿಷ್ಟು ಕಾರಣಗಳು ಓಡಾಡ್ತಾ ಇದ್ದಾವೆ. ಒಂದು ಬಹಳ ಪ್ರಮುಖವಾಗಿ ರೀಲ್ಸ್ ಮಾಡೋ ವಿಚಾರಕ್ಕೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿ. ಅಂದರೆ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ಅವರು ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋದು ಇಷ್ಟ ಇರಲಿಲ್ಲ. ಅದರಲ್ಲೂ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಒಂದಿಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ವು. ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ ನಿವೇದಿತಾ ಗೌಡ. ಅದೆಲ್ಲದಕ್ಕೂ ಕೂಡ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಜನ. ಅದನ್ನು ನೋಡಿದಂಥ ಚಂದನ್ ಶೆಟ್ಟಿ ಅವರು ಬಹಳ ಕೋಪಗೊಂಡಿದ್ರು. ಇನ್ನು ಮುಂದೆ ನೀನು ರೀಲ್ಸ್ ಮಾಡಬೇಡ ಅಂತ ಹೇಳಿ ಗರಂ ಆಗಿನೇ ಹೇಳಿದ್ರಂತೆ. ಆದರೂ ಕೂಡ ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಅವರ ಮಾತನ್ನ ಕೇಳದೆ ಅವರು ಅವರ ಪಾಡಿಗೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಸಿಟ್ಟು ಬಂದ್ಬಿಟ್ಟಿದೆ ಚಂದನ್ ಶೆಟ್ಟಿ ಅವರಿಗೆ. ನನ್ನ ಮಾತು ನೀನು ಕೇಳೋದಿಲ್ಲ ಅಂತ ಅಂದ್ರೆ ನನ್ನ ಜೊತೆಗೆ ನೀನು ಇರಬಾರ್ದು, ನಾವಿಬ್ರು ಡಿವೋರ್ಸ್ ತೆಗೆದುಕೊಳ್ಳೋಣ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಮಾತನಾಡ್ತಾರೆ. ಅದಾದ ನಂತರ ಅವರ ತಂದೆ ತಾಯಿಗಳಿಗೂ ಕೂಡ, ನಿವೇದಿತಾ ಗೌಡ ಅವರ ತಂದೆ ತಾಯಿಗಳಿಗೂ ಕರೆ ಮಾಡಿ ಬಾಯಿಗೆ ಬಂದಂಗೆ ಬೈದಿದಾರಂತೆ. ಅಂದ್ರೆ ಇವೆಲ್ಲ ಗಾಳಿ ಸುದ್ದಿಗಳು ಮತ್ತು ಹೇಳಲಾಗ್ತಾ ಇರುವಂತ, ಅಂದ್ರೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದು. ಇಂಥದ್ದೆಲ್ಲ ಆದಾಗ ನಿವೇದಿತಾ ಗೌಡ ಅವರಿಗೂ ಬೇಜಾರಾಗುತ್ತಂತೆ. ನನ್ನ ತಂದೆ ತಾಯಿನೇ ನೀವು ಬೈತೀರಾ, ಜೊತೆಗೆ ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಒಳಗೊಳಗೆ ಬಹಳಷ್ಟು ಜಗಳಗಳಾಗಿದ್ದಾವೆ. ಪ್ರತಿದಿನವೂ ಕೂಡ
ಜಗಳ ಶುರುವಾಗುತ್ತಂತೆ ಮನೆಯಲ್ಲಿ. ಇದರಿಂದ ಡಿವೋರ್ಸ್ ತೆಗೆದುಕೊಳ್ಳೋ ನಿರ್ಧಾರವನ್ನ ಈ ಜೋಡಿ ಮಾಡುತ್ತೆ ಅನ್ನೋದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಮಗು. ಚಂದನ್ ಶೆಟ್ಟಿ ಅವರಿಗೆ ಮಗು ಮಾಡ್ಕೊಳ್ಬೇಕು ಅನ್ನೋ ಆಸೆ. ಆದ್ರೆ ನಿವೇದಿತಾ ಗೌಡ ಅವರು ಈಗಲೇ ಮಗು ಬೇಡ ಅಂತ ಹೇಳ್ತಾ ಇದ್ರಂತೆ ಪದೇ ಪದೇ. ಇಲ್ಲ ನಿವೇದಿತಾ, ಈಗಲೇ ಮಗು ಮಾಡ್ಕೊಳ್ಳೋಣ, ನನಗೆ ಮಗು ಬೇಕು ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೂಡ ಸಾಧ್ಯ ಇಲ್ಲ, ನಾನು ಮಗು ಮಾಡ್ಕೊಳ್ಳೋದಿಲ್ಲ, ಈಗಲೇ ನಾನು ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನಿವೇದಿತಾ ಗೌಡ ಅವರು ಮಗು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಇದರಿಂದಾನೂ ಕೂಡ ಎಲ್ಲೋ ಒಂದ್ ಕಡೆ ಚಂದನ್ ಶೆಟ್ಟಿಗೆ ಅಸಮಾಧಾನ ಆಗಿದೆ, ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹಾಗಾಗಿ ಇನ್ನು ಮುಂದೆ ನಿನ್ನ ಜೊತೆಗೆ ಜೀವನ ಮಾಡೋದಕ್ಕೆ ಆಗಲ್ಲ ನನಗೆ ಅಂತ ಹೇಳಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಕೇವಲ ಚಂದನ್ ಶೆಟ್ಟಿ ಮಾತ್ರ ಅಲ್ಲ, ನಿವೇದಿತಾ ಗೌಡ ಇಬ್ರು ಸೇರಿನೇ ಇಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು. ಫೈನಲಿ ಇವತ್ತು ಡಿವೋರ್ಸ್ ಸಿಕ್ಕಿದೆ. ಈ ಎರಡು ಕಾರಣಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು. ಒಂದು ರೀಲ್ಸ್ ಮಾಡೋ ವಿಚಾರ, ಮತ್ತೊಂದು ಮಗು ಮಾಡ್ಕೊಳ್ಳೋ ವಿಚಾರ. ಹಾಗಾಗಿನೇ ಅವರ ಜೀವನದಲ್ಲಿ ಏನೇ ಆಗಿರಬಹುದು, ಆದ್ರೆ ಡಿವೋರ್ಸ್ ತೆಗೆದುಕೊಳ್ಬಾರ್ದಿತ್ತು ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇವರ ಪ್ರೀತಿ ಪ್ರೇಮ, ಅವರ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರನೇ. ಯಾಕೆಂತ ಹೇಳಿದ್ರೆ ಇವರಿಬ್ರು ರೀಲ್ಸ್ ನಲ್ಲಿ ಏನು ನಿವೇದಿತಾ ಗೌಡ ಅವರು ಫೇಮಸ್ ಆಗಿದ್ರು, ರ್ಯಾಪರ್ ಅಂತಾನೆ, ರ್ಯಾಪರ್ ಈಗ ಸ್ಟಾರ್ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಬಹಳಷ್ಟು ಫೇಮಸ್. ಆದ್ರೆ ಇವರಿಬ್ರು ಪರಿಚಯ ಆಗಿದ್ದು ಬಿಗ್ ಬಾಸ್ ಸೀಸನ್ 5 ನಲ್ಲಿ. ಅಲ್ಲಿ ಇವರಿಬ್ರು ಪರಿಚಯ ಆಗ್ತಾರೆ, ಸ್ನೇಹಿತರಾಗ್ತಾರೆ. ಅಲ್ಲೇ ಇಬ್ರಿಗೂ ಲವ್ ಆಗುತ್ತೆ. ಹೊರಗಡೆ ಬಂದು ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ. ಅದೆಲ್ಲ ಆದ ನಂತರ ಮೈಸೂರು ದಸರಾ ನಡೆಯುತ್ತಲ್ಲ, ಆ ಮೈಸೂರು ದಸರಾ ಇಡೀ ವಿಶ್ವವಿಖ್ಯಾತಿ. ಆ ಯುವ ದಸರಾ ಸಂದರ್ಭದಲ್ಲಿ ವೇದಿಕೆಯ ಮೇಲೇನೆ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ತಾರೆ. ಅದು ಕೂಡ ಬಹಳಷ್ಟು ವಿವಾದ ಆಗುತ್ತೆ, ಚರ್ಚೆಗೀಡಾಗುತ್ತೆ. ಅದೆಲ್ಲ ಬೇರೆ ವಿಚಾರ. ಅಂತ ಲಕ್ಷಾಂತರ ಜನ ನೋಡ್ತಾ ಇದ್ದಂಥ ವೇದಿಕೆ ಅದು. ಆ ವೇದಿಕೆಯಲ್ಲಿ ಪ್ರೇಮ ನಿವೇದನೆಯನ್ನ ಮಾಡ್ತಾರೆ. ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಬಹಳ ಇಷ್ಟಪಡ್ತಾರೆ, ಎಂಥ ಒಳ್ಳೆ ಜೋಡಿ, ಮದುವೆ ಆಗಲಿ ಅಂತ ಹೇಳಿ. ಅದಾದ ಕೆಲವೇ ದಿನಗಳಲ್ಲಿ 2020ರಲ್ಲಿ ಫೆಬ್ರವರಿ 26ಕ್ಕೇನೋ ಮದುವೆ ಆಗ್ತಾರೆ ಇಬ್ರು. ಅವಾಗಿಂದ ಬಹಳ ಅನ್ಯೋನ್ಯವಾಗಿರ್ತಾರೆ ಈ ಜೋಡಿ. ಆದರೆ ಇವತ್ತು ನಿಜಕ್ಕೂ ಕೂಡ ಇದು ಬಹಳ ಕೆಟ್ಟ ಸುದ್ದಿ ಅಂತಾನೆ ಹೇಳ್ಬೋದು. ಅಷ್ಟು ಮುದ್ದಾಗಿದ್ದಂಥ ಜೋಡಿ ಸಡನ್ ಆಗಿ ಡಿವೋರ್ಸ್ ತೆಗೆದುಕೊಂಡು ಬಿಟ್ಟಿದೆಯಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಇದು ನೋವು ಕಾಡ್ತಾ ಇರೋದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಇದು ಪ್ರಚಾರಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಅಂದ್ರೆ ಅವರಿಬ್ಬರು ನಟಿಸಿರುವಂತ ಒಂದು ಸಿನಿಮಾ ಇದೆ ಕ್ಯಾಂಡಿ ಕ್ರಶ್ ಅಂತ ಹೇಳಿ. ಅದರ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಸುಳ್ಳು ಸುದ್ದಿ ಏನಾದರೂ ಹಬ್ಬಿಸಿದಾರಾ ಅಂತೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಅವರಿಬ್ರು ಕೋರ್ಟ್ಗೂ ಹೋಗಿದ್ದಾರೆ. ಅಲ್ಲಿ ಆ ಒಂದು ಡಿವೋರ್ಸ್ ಪತ್ರಕ್ಕೆ ಸಹಿನೂ ಕೂಡ ಹಾಕಿದ್ದಾಗಿದೆ. ಹಾಗಾಗಿ ಡಿವೋರ್ಸ್ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನೀವೇನು ಹೇಳ್ತೀರಿ ಇವರ ಒಂದು ಸಂಬಂಧದ ಬಗ್ಗೆ? ಇವ್ರು ಯಾಕೆ ಡಿವೋರ್ಸ್ ತೆಗೆದುಕೊಂಡ್ರು ಅಂತ ಅನಿಸುತ್ತೆ ನಿಮಗೆ? ಮತ್ತೆ ಡಿವೋರ್ಸ್ ತೆಗೆದುಕೊಂಡಿದ್ದು ಸರಿನಾ ತಪ್ಪಾ? ನೀವು ಕೂಡ ಕಮೆಂಟ್ ಮುಖೇನ ತಿಳಿಸಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.